ಅವರು ದೇವತೆ ಕಣೆ. ಗೊತ್ತು ಗುರಿ ಇಲ್ದೇ ಇರೋರ್ನೇ ಪ್ರೀತಿಯಿಂದ ನೋಡೋ ಅವರು ಅವ್ರ ಹೆತ್ತ ಮಗನ್ನ ಕದರ್ತಾರ ಪ್ರೀತಿಯಿಂದ ನೋಡ್ಕೊಳ್ದಕ್ ಬರೋದಿಲ್ವಾ? ನನ್ಗೊಂದು ಡೌಟು, ನೀನ್ ಮಾಯಮ್ಮನ್ ಮೀಟ್ ಮಾಡ್ಕೊಂಡು ಬರೋದಕ್ಕೆ ಹೋಗಿದ್ಯಾ ಹೇಗೆ? ಅವಳೇನಾದ್ರು ಮಗುನ ನಿನ್ ಕಡೆ ಹೇಳ್ಕೊಳ್ಳೋದಕ್ಕೆ ಏನಾದ್ರು ಭಸ್ಮ ಗಿಸ್ಮ ಕೊಟ್ಲಾ? ಅಂದ್ರೆ ನಿನಗಿನ್ನು ನನ್ ಭಯ ಇದೆ ಅಂತಾಯ್ತು. ಏನಂದೆ? ನನಗೆ ನಿನ್ಕಂಡ್ರೆ ಭಯನಾ? ನಾನೇನಕ್ಕೆ ನಿನ್ಕಂಡ್ರೆ ಹೆದರ್ಕೋಬೇಕು? ಅಯ್ಯೋ ಸಾರಿ ಸಾರಿ ಸಾರಿ. ನಾನಂದ್ರೆ ಭಯ ಅಲ್ಲ, ಮಾಯಮ್ಮನ್ ಕಂಡ್ರೆ ಭಯ ಇದೆ ಅಂತ ಹೇಳ್ದೆ. ನನ್ಗೆ ಯಾರು ಕಂಡ್ರು ಭಯ ಇಲ್ಲ. ಆದ್ರೆ ಕುತಂತ್ರ ಮಾಡೋರ್ ಮೇಲೆ ಯಾವಾಗ್ಲೂ ಒಂದ್ ಕಣ್ಣಿಟ್ಟಿರ್ಬೇಕಲ್ಲ, ಅದೊಂದೇ ನನ್ಗಿರೋ ಇಂಟ್ರೆಸ್ಟ್. ಒಂದು ಮಾತು ನೆನ್ಪಿಟ್ಕೋ, ನಿನಗೂ ಆ ಮಾಯಮ್ಮಂಗೂ ಏನಾದ್ರೂ ಲಿಂಕ್ ಇದೆ ಅಂತ ಗೊತ್ತಾದ್ರೆ ಅಲ್ಲೇ ನಿನ್ನನ್ನ ಸುಟ್ಟು ಬೂದಿ ಮಾಡ್ಬಿಡ್ತೀನಿ. ಅಯ್ಯೋ ದಡ್ಡ, ನಾನೇ ಮಾಯಮ್ಮ ಅಂತ ನೀನ್ ಇನ್ನೊಂದ್ ಜನ್ಮ ಹುಟ್ಟು ಬಂದ್ರು ಕಂಡು ಹಿಡಿಯೋದಕ್ ಸಾಧ್ಯನೇ ಇಲ್ಲ. ಏನ್ ಹಾಗೆ ಗುರಾಯಿಸ್ತಿದ್ಯಾ? ಏನೂ ಇಲ್ಲ ಅಪ್ಪ. ನೋಡೋ, ಕೃಷ್ಣನಿಂದ ನೀನ್ ಇವತ್ ಬಚಾವಾಗಿದ್ಯಾ ಅಷ್ಟೇ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನೀನ್ ಜೈಲಲ್ಲಿ ಇರ್ತಿದ್ದೆ. ಆದ್ರೆ ಒಂದ್ ಅರ್ಥ ಮಾಡ್ಕೋ, ನೀನೇನಾದ್ರೂ ಆ ಮಾಯಮ್ಮನ್ ಸಹಾಯ ತಗೊಂಡು ನಮ್ಮ ಅತ್ಕೆಗೆ ಅನ್ಯಾಯ ಮಾಡ್ದೆ ಅಂತ ಏನಾದ್ರೂ ಗೊತ್ತಾದ್ರೆ ನಿನ್ನ ಜೀವಂತವಾಗಂತೂ ಬಿಡಲ್ಲ. ಅಂತ ಯೋಚನೆಗಳೇನಾದ್ರೂ ಇದ್ರೆ ಈಗ್ಲೇ ನಿಲ್ಸ್ಬಿಡೋ, ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಗಿರಲ್ಲ. ಅಯ್ಯೋ ಪಾಪ, ಆ ಮಾಯಮ್ಮ ಎಲ್ಲಿದಳೋ ಏನೋ. ಅವಳನ್ನ ಮನೆಯಿಂದ ಆಚೆ ಹಾಕಿ ಸುಮ್ನೆ ಅವಳ ಹೆಸರು ತಗೊಂಡ್ ಏನಕ್ ಬೈತೀರಾ? ನಿಲ್ಸೆ ಸಾಕು. ಮನೆ ಹಾಳು ಮಾಡೋ ಮನೆ ಹಾಳಿ ಅವಳು ಪಾಪನ? ಇದ್ರಲ್ಲೇ ಗೊತ್ತಾಗ್ತಿದೆ ನೀನ್ ಯಾವಾಗ್ಲೂ ನಮ್ ಶತ್ರುಗಳ ಕಡೆನೆ ಅಂತ. ನನಗ್ ಬರ್ತಿರೋ ಕೋಪಕ್ಕೆ ನಿನಗ್ ಸರಿಯಾದ ಪನಿಷ್ಮೆಂಟ್ ಕೊಡ್ಬೇಕು ಅಂತ ಅನ್ನಿಸ್ತಿದೆ. ಆದ್ರೆ ನನ್ಗೊಂದು ಅರ್ಜೆಂಟ್ ಕೆಲಸ ಇದೆ, ಹಾಗಾಗಿ ಹೋಗ್ತಿದ್ದೀನಿ. ಆದ್ರೆ ಹೀಗೆ ನಿನ್ನ ಬಿಟ್ಬಿಡ್ತೀನಿ ಅಂತ ಅನ್ಕೋಬೇಡ. ಸಂಜೆ ಬರ್ತಿದ್ದ ಹಾಗೆ ನನ್ ಮಣಿ ಗಿಡನ ಹಾಳು ಮಾಡಿದ್ಯಲ್ಲ, ಅದಕ್ಕೆಂತ ಪನಿಷ್ಮೆಂಟ್ ಸಿಗುತ್ತೆ ಅಂತ ನೋಡ್ತಿರೋ. ನನಗೆ ಶಿಕ್ಷೆ ಕೊಡ್ತೀಯನೋ? ಅದು ಈ ಮಾಯಮ್ಮಂಗೆ. ಅದಕ್ ನೀನ್ ಇನ್ನೊಂದ್ ಜನ್ಮ ಎತ್ ಬರ್ಬೇಕು. ಮಾಯಮ್ಮ ಮಾಯಮ್ಮ ಅಂತ ಜಪ ಮಾಡ್ತೀಯಲ್ಲೋ, ನೋಡ್ತಾ ಇರು, ನಿನ್ ಜೊತೆನೆ ಇದ್ಕೊಂಡು ಮಾಯಮ್ಮ ಏನೇನೆಲ್ಲ ಮಾಡ್ತಾಳೆ ಅಂತ. ಅಯ್ಯೋ, ನಮ್ ಸೇವಂತಿಗಿಂತ ಮಾಯಮ್ಮನೆ ಅಡ್ಗೆ ಚೆನ್ನಾಗ್ ಮಾಡ್ತಿದ್ಲು. ಆದ್ರೆ ಅವಳ ಸವಾಸ ಮಾತ್ರ ಬೇಡಪ್ಪ. ಊಟಕ್ಕೇನಾದ್ರೂ ಹಾಕಿ ಕೊಟ್ಟಕ್ಕನ್ಸಿದ್ರು ಅನ್ಸ್ಬಿಡ್ತಿದ್ಲು. ಅಯ್ಯೋ, ಪ್ರಿಯಾ ಫೋಟೋ ಇಂದ ಹಾರ ಬಿತ್ತೋಯ್ತು. ಇಲ್ಲಿ ಕೂತ್ಕೊಂಡ್ರೆ ಡೇಂಜರು. ನಾನು ಹಣ್ಣು ತಿಂತಿರೋ ನೋಡಿ ಹೊಟ್ಟೆ ಉರಿ ಪಡ್ಕೊಂಡ್ಲೇನೋ. ನಾನು ಮೊದ್ಲಿನಿಂದ ಎಸ್ಕೇಪ್ ಆಗ್ಬೇಕು. ಅತ್ತೆ, ನೋಡ್ಕೊಂಡು ಓಡಾಡಕ್ಕಾಗಲ್ವಾ? ಕರ್ಣ, ಅದು ಪ್ರಿಯಾ ಫೋಟೋ ಇಂದ ಹಾರ ಬಿತ್ತು ಕಣೋ. ನನಗ್ ಭಯ ಆಗೋಯ್ತು. ಅದ್ರಲ್ಲಿ ಭಯ ಪಟ್ಕೊಳ್ಳೋಂಥದ್ದೇನಿದೆ? ಗಾಳಿಗೆ ಬಿದ್ದಿರತ್ತಷ್ಟೇ ಅಲ್ವೋ. ಕೆಲವೊಂದ್ಸಲ ಏನಾದ್ರೂ ಹೇಳೋದಕ್ ಪ್ರಯತ್ನ ಪಟ್ಟು ಏನಾದ್ರೂ ಆಗ್ಲಿಲ್ಲ ಅಂದ್ರೆ ಈ ತರ ಹೇಳೋದಕ್ ಪ್ರಯತ್ನ ಪಡ್ತಾರೆ ಕಣೋ. ಪ್ರಿಯಾ ಏನೋ ಹೇಳೋದಕ್ ಪ್ರಯತ್ನ ಪಡ್ತಿದ್ದಾಳೆ ಕಣೋ. ಇನ್ನೇನ್ ಹೇಳೋದಕ್ ಪ್ರಯತ್ನ ಪಡ್ತಿರ್ತಾಳೆ. ಆ ಮೀರಾಯಿಂದ ತುಂಬಾ ನೋವಾಗಿರುತ್ತೆ, ಅದನ್ನ ಹೇಳ್ಬೇಕು ಅಂತ ಒದ್ದಾಡ್ತಿರ್ತಾಳೆ ಪಾಪ. ಮೀರಾಯಿಂದನಾ? ಅವಳೇನೋ ಮಾಡಿದ್ಲು. ಯಾಕತ್ತೆ, ಅವಳ ಮಣಿ ಪಾಟ್ ಹೊಡೆದಾಕಿದ ವಿಷಯ ನಿಮ್ಗೆ ಗೊತ್ತಿಲ್ವಾ? ಆದ್ರೂ ಮೀರಂದು ಮಂಡ ಧೈರ್ಯ ಕಣೋ. ಹೋಗಿ ಹೋಗಿ ಪ್ರಿಯಾ ಪಾಟ್ ಮುಟ್ಟಿದಾಳಲ್ಲ, ಅವಳಿಗೆ ಏನ್ ಹೇಳ್ಬೇಕು? ಹೇಳೋದೇನು ಇಲ್ಲ. ಒಂದ್ ಅರ್ಜೆಂಟ್ ಕೆಲಸ ಇದೆ ಅಂತ ಹೊರಗಡೆ ಹೊರಟಿದ್ದೀನಿ. ವಾಪಸ್ ಬಂದ್ಮೇಲೆ ಇದೆ ಅವಳಿಗೆ ಮಾರಿ ಹಬ್ಬ. ಲೋಕರ್ಣ, ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ ಕಣೋ. ದಯವಿಟ್ಟು ನನಗ್ ಮಾತ್ರ ಯಾವ ಶಿಕ್ಷೆನೂ ಕೊಡ್ಬೇಡ ಕಣೋ.